ಈ ಗಡ್ಡನೊಂದು ಟ್ರಿಮ್ ಮಾಡ್ಬೇಕು, ಭಾಳ ದಿನ ಆಯಿತು. ಕಂಪ್ಯೂಟರ್ ಟ್ರಿಮ್ ಮಾಡ್ತೀನಿ, ನೋಡೋಣ ಹೊಸ ಲುಕ್ ಹೇಗಿರುತ್ತೆ ಅಂತಂದು. ಯಾವುದಕ್ಕೂ ಒಂದ್ಸರಿ ಆಂಬುಲೆನ್ಸ್ ಕಾಲ್ ಮಾಡಿದ್ವಿ. ಇದ್ರ ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನಗೆ ಗೊತ್ತಿಲ್ಲ. ನೀವು ಇಷ್ಟಪಟ್ಟು ನೋಡೋದಾದ್ರೆ ನೋಡಿ, ನಿಮ್ಮ ಇಷ್ಟ. ಸ್ಟಾರ್ಟಾ? 1 2 3 ಗೋ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ ಮುಂದೆ. ಈ ಗಡ್ಡನೊಂದು ಟ್ರಿಮ್ ಮಾಡ್ಬೇಕು, ಭಾಳ ದಿನ ಆಯಿತು. ಕಂಪ್ಯೂಟರ್ ಟ್ರಿಮ್ ಮಾಡ್ತೀನಿ, ನೋಡೋಣ ಹೊಸ ಲುಕ್ ಹೇಗಿರುತ್ತೆ ಅಂತಂದು. ಚೆನ್ನಾಗೇ ಬಿಟ್ಟಿದ್ದೀನಿ, ಬಟ್ ಆದ್ರೂ ಹೊಸ ಲುಕ್ ನೋಡೋಣ ಅಂತ. ಯಾವಾಗಲೂ ಒಂದೇ ರೀತಿ ಇರಬಾರ್ದು, ನೋಡೋಕೆ ಬೋರ್ ಹೊಡಿತೈತೆ ನಮಗೂ. ಅದಕ್ಕೆ ನನ್ನ ಮಕ್ಕ ನೋಡಿ ನನಗೆ ಸಾಕಾಗಿದೆ, ನಿಮ್ಗೆ ಏನೋ ಬೋರ್ ಹೊಡಿತೆ. ಕೂದಲಿರಲಿ, ಕೂದಲು ಸ್ವಲ್ಪ ಈ ಸರಿ ಲೆಂತಿ ಬಿಡ್ತೀನಿ ಕಂಪ್ಲೀಟಾಗಿ. ಗಡ್ಡೆನೆಲ್ಲ ಸ್ವಲ್ಪ ಟ್ರಿಮ್ ಮಾಡ್ತೀನಿ. ಕಂಪ್ಲೀಟ್ ಟ್ರಿಮ್ ಮಾಡಲ್ಲ, ಸ್ವಲ್ಪ ಮೀಡಿಯಂ ಸೈಜ್ ಬಿಟ್ಟು ಟ್ರಿಮ್ ಮಾಡ್ತೀನಿ. ಮತ್ತು ನೋಡೋಕ್ಕೆ ಕಾಣಿಸ್ತೀನಿ. ಆಮೇಲೆ ಅದಕ್ಕೆ ನೋಡೋಣ ಲುಕ್ ಹೇಗಿರುತ್ತೆ ಅಂತಂದು ನಾನು ಟ್ರಿಮ್ ಮಾಡೋಕೆ ಕರ್ಸಿದ್ದೀನಿ. ನಿಮ್ಮ ಹತ್ರ ಬನ್ನಿ. ಟ್ರಿಮ್ ಮಾಡೋದಕ್ಕೆ ಬಂದಿದ್ದೀನಿ. ಆಗಲೇ ಚೆನ್ನಾಗಿದೆ ಗಡ್ಡ ತೆಗಿಯೋಕಂದ್ರೆ ಬೇಜಾರಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಟ್ರಿಮ್ 3 ಪಾಯಿಂಟ್ ಸ್ವಲ್ಪ ದೊಡ್ಡದು ಬಿಡೋಣ, ಮತ್ತೆ ಹೋಗೋದು. ಹೆಂಗಾಗಿದ್ದೀನಿ ಕಂಪ್ಲೀಟ್ ಟ್ರಿಮ್ ಮಾಡಿ ತೋರಿಸ್ತೀನಿ ಒಂದಕ್ಕೆ. ಈಗ ನೋಡೋಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಟ್ರಿಮ್ ಮಾಡಾಯಿತು, ಕಂಪ್ಲೀಟಾಗಿ ಅಸಹ್ಯ ಆಗಿಬಿಟ್ಟಿದ್ದೀನಿ. ಇನ್ನೊಂದು 4-5 ದಿನ ನಾನು ಎಲ್ಲಿ ತಲೆ ಎತ್ಕೊಂಡು ಅಡ್ಡಾಡಬಾರ್ದು. ಈಗ ಹಂಗೆ ಇದ್ದಿದ್ರೆ ಚೆನ್ನಾಗಿರ್ತೈತೇನೋ. ನಾಳೆ ಫಂಕ್ಷನ್ ಬೇರೆ ಇದೆ, ಅಲ್ಲಿ ಹೋಗ್ಬೇಕು. ಏನಾಗುತ್ತೋ ಏನೋ, ಎಷ್ಟು ಅಸಹ್ಯ ಆಗಿದೆ ಅಂದರೆ ಹಂಗೆ ಇದ್ದಿದ್ರೆ ಚೆನ್ನಾಗಿರ್ತದೆ ಗಡ್ಡ ಬಿಟ್ಕೊಂಡು. ಬರೀ ಡೌಗಳಿಂದ ಸ್ನಾನ ಮಾಡ್ಕೊಂಬಂದು ನಿಮ್ಗೆ ಫೇಸ್ ರಿವೀಲ್ ಮಾಡ್ತೀನಿ ಯಾವ ರೀತಿ ಆಗಿದ್ದೀನಿ ಅಂತ. ನಗಬಾರ್ದು, ನಕ್ಕರೆ ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ಲ. ಗೈಸ್ ಸ್ನಾನ ಆಯಿತು, ಎಲ್ಲ ಆಯಿತು. ಈಗ ಫೇಸ್ ರಿವೀಲಿಂಗ್ ಟೈಮು. ಎಲ್ಲರೂ ಯಾವುದಕ್ಕಾದ್ರೂ ಒಂದ್ಸರಿ ಆಂಬುಲೆನ್ಸಿಗೆ ಕಾಲ್ ಮಾಡಿರಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಇನ್ನೊಂದಾದ್ರೆ ನಿಮ್ಗೆ ಗೊತ್ತಿಲ್ಲ, ಇದ್ರ ಮೇಲೆ ನಿಮ್ಮ ಇಷ್ಟ. ನೋಡೋದಾದ್ರೆ ನೋಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೇಗಿದೆ ನಾನು ಹೊಸ ಲುಕ್? ಎಲ್ಲ ತೊರಕೆ ತಗೊಂಡು ಪಟ 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 ಹಾಕ್ಬೇಕು ಮುಂಡೆ ಮಕ್ಕಳ್ಕ. ಇನ್ನೊಂದು 4-5 ಡೇಸ್ ನಾನು ಎಲ್ಲಿ ಹೊರಗಡೆ ಅಡ್ಡಾಡಕ್ಕೆ ಹೋಗಬಾರ್ದು. ಬಟ್ ನಾವೇ ಫಂಕ್ಷನ್ ಇದೆ, ಹೋಗಲೇಬೇಕು. ಇದು ನೋಡಿದ್ದು ನಮ್ಮಪ್ಪ ಅವ್ರ ಶರ್ಟ್. ಇದು ಎಷ್ಟು ದೊಡ್ಡದಿದೆ. ಪ್ಯಾಂಟ್ ಅವ್ರದ್ದೆ, ತೋರಿಸ್ತೀನಿ ಹೇಳಿದೆ. ಅವ್ರದ್ದೇ ಪ್ಯಾಂಟು, ಅವ್ರದ್ದೇ ಶರ್ಟು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಲೂಸು. ಹೇಗಿದೆ ಶರ್ಟ್ ನೋಡಿ.
ವಿಕ್ರಮ ಮತ್ತು ಬೇತಾಳ ಪ್ಯಾಂಟು ನೋಡಿ. ಹೊಸ ಲುಕ್ ಇರಬೇಕು, ಯಾವಾಗಲೂ ಸೇಮ್ ಇದ್ರೆ ಬೋರ್ ಹೊಡಿತದೆ. ಕ್ಯಾಮ್ರಾದಲ್ಲಿ ಪರವಾಗಿಲ್ಲ, ಬಟ್ ರಿಯಲ್ ಆಗಿ ನೋಡಿದ್ರೆ ಸ್ವಲ್ಪ ಅಸಹ್ಯ ಇದ್ದೀನಿ. ಇನ್ಮೇಲೆ ಬೆಳಗ್ಗೆಲ್ಲ ಜಾಗಿಂಗ್ ಹೋಗ್ಬೇಕು. ಇನ್ನು 10-11 ಗಂಟೆ ತನಕ ಮಲಿಕೊಂಡ್ರೆ ಹಿಂಗೆ ಆಗೋದು. ಈ ಚಿಪ್ಸು ಈ ರೀತಿ ಜಂಕ್ ಫುಡ್ ತಿನ್ನಬಾರ್ದು ಫ್ರೆಂಡ್ಸ್. ಲಾಸ್ಟ್ ಪ್ಯಾಕೆಟು ತಿನ್ಬಿಡ್ತೀನಿ ಅಷ್ಟೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಲಾಸ್ಟ್ ಪ್ಯಾಕೆಟ್ ಅಂತ ತಿಂತಿದ್ದೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಈ ರೀತಿ ಎಲ್ಲ ತಿನ್ನಬಾರ್ದು ಜಂಕ್ ಫುಡ್ಸು. ಏನಿದ್ರು ಹೆಲ್ತಿ ತಿನ್ಬೇಕು. ಹಿಂಗೆ ತಿಂದರೆ ಹಿಂಗೆ ದನ ಆದಂಗೆ ಆಗ್ತೀವಿ. ಇನ್ಮೇಲೆ ಬೆಳಿಗ್ಗೆ ನಾಳೆಯಿಂದ ಬೆಳಿಗ್ಗೆನೇ ಎದ್ದು ಜಾಗಿಂಗ್ ಹೋಗ್ತೀನಿ. ಜಾಗಿಂಗ್ ಹೋಗಿ ಫುಲ್ಲು ಸ್ಲಿಮ್ ಆಗಿ ಸಖತ್ ಹ್ಯಾಂಡ್ಸಮ್ ಆಗ್ತೀನಿ. ఇది ನನ್ನ శపథ. ఇవే తగ్గించుకుంటే మంచిది. ಮೊದಲೇ ಅಸಹ್ಯ ಇದ್ದೀನಿ, ಇದರಲ್ಲಿ ಇನ್ನೂ ಅಸಹ್ಯ ಮಾಡ್ತೀನಿ ಅಂತ. ಹೊರಗಡೆ ಹೋಗ್ತಿದ್ದೀವಿ. ನಾಳೆ ಒಂದು ಫಂಕ್ಷನ್ ಇದೆ ಅಂದಲ್ಲ, ಏನಂದರೆ ಅದು ಏನೋ ಮಗುಗೆ ತೊಟ್ಲು ಇಡ್ತಿದ್ದಾರೆ. ಸೊ ಆ ಮಗುಗೆ ಒಂದು ಬಟ್ಟೆ ತಗೊಂಬರೋಣ ಅಂತಂದು ಹೊರಗಡೆ ಅಂಗಡಿಗೆ ಹೋಗ್ಬೇಕು. ಹೋಗ್ತಾ ಇದ್ದೀವಿ, ಬನ್ನಿ. ಎಲ್ಲ ಹೆಂಗೆ ಹೋಯ್ತಾನೆ ನಿಮಗೆಲ್ಲ ಸೈಡ್ ಆಯ್ತಲ್ಲ. ಅವಳಿ ಜೋಳಿ ಅಲ್ಲ, ಗಂಡೊಂದು ಹೆಣ್ಣೊಂದು. ಕಮ್ಮಿ 72.750 ವೇಟು. ಒಂದು 68ಕ್ಕೆ ಬರೋ ತನಕ ಜಾಗಿಂಗ್ ಮಾಡ್ತೀವಿ. ಆಯಿತು, ವಾಕಿಂಗ್ ಬಂದಿದ್ದೀವಿ. ನೋಡಿ ಇಲ್ಲಿ ಸೈಟ್ಗಳಾಗಿದ್ದಾವೆ. ಆಗಲೇ ಅಲ್ಲಿ ಮನೆನೂ ಆಗಿದೆ ನೋಡಿ, ಮನೆಗಳೆಲ್ಲ ಆಗಿದ್ದಾವೆ. ಇದೆಲ್ಲ ಫಸ್ಟಿಗೆ ಖಾಲಿ ಜಾಗ ಇತ್ತು. ಟೈಮ್ ಹೆಂಗಾಗುತ್ತಂತ ಒಂದು 2 ಇಯರ್ಸ್ ಬ್ಯಾಕೆಲ್ಲ ಖಾಲಿ ಜಾಗ ಇದು. ಈಗೆಲ್ಲ ಮನೆಗಳು ಕನ್ಸ್ಟ್ರಕ್ಷನ್ ಆಗ್ತಿದ್ದಾವೆ. ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಯೋಗ ಹಬ್ಬ. ವಾಪಸ್ ಮನೆಗೆ ಹೋಗ್ತಿದ್ವಿ. ಮುದ್ದೆ ಸೊಪ್ಪು. ಮುದ್ದೆ ರೆಡಿ ಆಗ್ತಿದೆ. ಮುದ್ದೆ ಸೊಪ್ಪು.
ಊಟ ಆಯ್ತು ಈಗ. ಉದ್ಕ ಮುದ್ದೆ ಸಖತ್ತಾಗಿತ್ತು, ಒಳ್ಳೆ ಹೆಲ್ತಿ ಫುಡ್ ಅದು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಾಳೆ ಜಾಗಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತಂದು. ಬೆಳಿಗ್ಗೆ ಆದಷ್ಟು ಬೇಗ ಎದ್ದು ಜಾಗಿಂಗ್ ಹೋಗ್ಬೇಕು. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್, ಬಾಯ್.